ತೊಳ್ಳು ತೊಳ್ಳು. पुश पुश. ಟೈಮ್ ಇಲ್ಲ, ತಳ್ಬಿಡು. ಅಯ್ಯೋ ಮಮ್ಮಿ, ಅಮ್ಮ, ಪಾವನಿ ಅಕ್ಕ, ಅಕ್ಕ, ಇದು ನನ್ನ ಭ್ರಮೆನಾ? ಅಣ್ಣ ಬರೋವರೆಗೂ ನೀನ್ ಬರಲ್ಲ ಅಂತಾಯ್ತು. ಆದರ್ಶ ದಂಪತಿಗಳು ಅಂದ್ರೆ ನಿಮ್ಮ ಥರ ಇರ್ಬೇಕು. ಕೆಲವರು ಇರ್ತಾರೆ, ಮದುವೆ ಆಗಿ 4 ದಿನ ಆಗಿರ್ಲಿಲ್ಲ, ಮೂತಿ ಆ ಕಡೆ ಈ ಕಡೆಗೊಂದು ಹಾಕೊಂಡ್ ಕೂತಿರ್ತಾರೆ. ಯಾರ ಬಗ್ಗೆ ಮಾತಾಡ್ತಾ ಇದೀಯ ಅತ್ಗೆ? ಇನ್ಯಾರು ಯಾರಿಲ್ವೋ ಅವ್ರ ಬಗ್ಗೆನೇ ಅದಕ್ಕೆ. ಅಭಿ, ವಸು ಯಾಕೆ ಊಟ ಮಾಡೋಕ್ ಬಂದಿಲ್ಲ? ಅವಳನ್ನ ಕರೀಲಿಲ್ವಾ? ಚೆನ್ನಾಗಿ ಹೇಳ್ದೆ ಅಣ್ಣ. ಗಂಡನ ಹೆಂಡತಿ ಕರಿಬೇಕಾ ಇಲ್ಲ ಹೆಂಡತಿನ ಗಂಡ ಕರಿಬೇಕಾ? ಗಂಡ ಹೆಂಡತಿ ಒಟ್ಟಿಗೆ ಕೂತು ಊಟ ಮಾಡಬೇಕು. ಹೋಗು ಅಭಿ, ಹೋಗಿ ವಸುನ್ ಕರ್ಕೊಂಬ. ನಂದೇನು ತಪ್ಪಿಲ್ಲ ಡ್ಯಾಡಿ. ಅವರೊಂದು ಗರ್ಭಿಣಿ ಆಗಿದ್ರು ಕೂಡ ಚಿಕ್ಕ ಮಗು ಥರ ಆಡ್ತಾ ಇದ್ದಾರೆ. ನಾನು ಹೋದ್ರೆ ಇನ್ನೂ ಹಠ ಮಾಡ್ತಾರೆ. ತಪ್ಪು ಒಪ್ಪುಗಳ ವಿಷಯ ಅಲ್ಲ ಅಭಿ. ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಬಿಡ್ಸೋಕಾಗದೆ ಇರೋ ಒಂದು ಬಲವಾದ ಸಂಬಂಧ. ಮತ್ತೆ ನನ್ ಗಂಡ ತಪ್ಪಿಸ್ಕೊಂಡು ಹೋಗ್ಬಿಟ್ನಲ್ಲ, ಅಂದ್ರೆ ನಂದು ಬಲ ಇಲ್ದೇ ಇರೋ ಬಂಧನ. ನಾನು ಹೋಗಿ ವಸುನ್ ಕರ್ಕೊಂಬರ್ತೀನಿ ಮಾವ. ಅಭಿನೇ ಹೋಗ್ಲಿ ಬಿಡೆ, ನೀನ್ ಯಾಕೆ? ಅತ್ತೆ, ಅದಕ್ಕೇನೆ ಹೋಗ್ಲಿ ಬಿಡಿ. ಅದಕ್ಕೆ ನೀವು ಹೋಗಿ.
ವಸು ಊಟ ಮಾಡಕ್ ಬಾ. ನನ್ಗೆ ಹಸಿವಿಲ್ಲ ಅಕ್ಕ, ನೀ ಹೋಗಿ ಊಟ ಮಾಡಿ. ರಾಕಿ, ಅನು, ಕೀರ್ತಿ ನೀವ್ ನಡೀರಿ. ಮಮ್ಮಿ ಊಟ ಮಾಡಿಲ್ಲ ಅಂದ್ರೆ ನಾವು ಕೂಡ ಊಟ ಮಾಡಲ್ಲ ದೊಡ್ಡಮ್ಮ. ಹೌದು, ಮಮ್ಮಿ ತಿಂದ್ರೇನೆ ನಾವು ತಿನ್ನೋದು ದೊಡ್ಡಮ್ಮ. ಅವ್ರು ಬಂದ್ರೆ ನಾವು ಬರ್ತೀವಿ ದೊಡ್ಡಮ್ಮ. ಮಮ್ಮಿನ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು. ರಾಕಿ ನಡೀರಿ. ಅನು, ಕೀರ್ತಿ ಬನ್ನಿ. ನಡೀರಿ. ಏನಮ್ಮ, ದೊಡ್ಡ ಸೊಸೆ ಬಂದ್ ಕರಿಯೋವರೆಗೂ ಊಟಕ್ ಬರಲ್ವಾ ನೀನು? ಚೆನ್ನಾಗಿ ನಡೆಸ್ತಾ ಇದೀಯಾ? ಬಾಯ್ ಮುಚ್ತೀಯ ಸುಮಂಗ್ಲಿ? ನಿಂತ್ಕೋ ವಸು, ನೀನ್ ಕರ್ದಿದ್ದು ಬಡ್ಸೋದಕ್ಕಲ್ಲ. ನೀನ್ ಹೋಗಿ ಕೂತ್ಕೋ. ಹಾರಿಕಾ, ನೀನು ಕೂತ್ಕೋ, ನಾನ್ ಬಡಿಸ್ತೀನಿ. ಇನ್ನೂ ಸ್ವಲ್ಪ ಬಡಿಸ್ಲಾ? ಈ ಮನೆಯಲ್ಲಿ ಯಾರು ಬದಲಾದ್ರೂ ಪಾವನಿ ಮಾತ್ರ ಬದಲಾಗಿಲ್ಲ. ಮದ್ವೆ ಆದ ಹೊಸ್ತ್ರಲ್ಲಿ ಹೇಗಿದ್ಲೋ ಈಗ್ಲೂ ಹಾಗೇ ಇದ್ದಾಳೆ. ನಾನೇನ್ ಬದ್ಲಾಗ್ಬಿಟ್ಟಿದೀನ ಅಣ್ಣ? ಮದ್ವೆ ಆಗಿ ನನ್ ಗಂಡ ಹೋದ್ರುನು ಈಗ್ಲೂ ಹಾಗೇ ಇದ್ದೀನಿ. ಮತ್ತೆ ಮದ್ವೆನೂ ಇಲ್ಲ, ಮಕ್ಕಳು ಇಲ್ಲ. ಹಾ, ನಾಳೆ ಎಲ್ರೂ ಪಿಕ್ನಿಕ್ಗೆ ರೆಡಿನಾ? ಹಾ ಭಾಸ್ಕರ್, ನಾಳೆ ಹಾಸ್ಟೆಲ್ಗೆ ಹೋಗಿ ಮಕ್ಕಳನ್ನ ಮನೆಗ್ ಕರ್ಕೊಂಡ್ ಬಾ. ಅವ್ರನ್ನೂ ಪಿಕ್ನಿಕ್ಗೆ ಕರ್ಕೊಂಡು ಹೋಗೋಣ. ಅವ್ರ್ಯಾಕಪ್ಪ, ಓದ ಹಾಳಾಗತ್ತ. ಅಣ್ಣ, ಒಂದಿನಕ್ಕೆ ಏನೂ ಆಗಲ್ಲ. ಅವರು ನೋಡಿ ತುಂಬಾ ದಿನ ಆಯ್ತು, ಕರ್ಕೊಂಡ್ ಬಾ. ಏನಮ್ಮ ಹಾಗೆ ತಿಂತಿದ್ಯಾ? ಚೆನ್ನಾಗಿ ತಿನ್ನು. ಆಗ್ಲೇ ಹೊಟ್ಟೆಲಿರೋ ಮಗು ಕ್ಷೇಮವಾಗಿ ಆರೋಗ್ಯವಾಗಿರೋದು. ಜಯಂತಿ, ಹಾರಿಕಾ ಮತ್ತು ವಸು ಮೇಲೆ ಯಾವಾಗ್ಲೂ ಒಂದ್ ಕಣ್ಣಿಟ್ಟಿರು. ಬಸ್ರಿ ಹೆಣ್ಮಕ್ಳಿಗೆ ನಿನ್ ಸಲಹೆ ತುಂಬಾ ಮುಖ್ಯ ಆಗುತ್ತೆ. ನಾನ್ ಹೇಳಿದ್ರೆ ಯಾರ್ ಕೇಳ್ತಾರೆ ರೀ? ಅವ್ರನ್ನವರು ದೊಡ್ಡ ಮನುಷ್ಯರು ಅಂದ್ಕೊಂಡ್ಬಿಟ್ಟಿದ್ದಾರೆ, ಸ್ವಂತ ನಿರ್ಧಾರ ತಗೋತಾರೆ. ಈಗ ನನ್ ಸಲಹೆಯಿಂದ ಏನು ಉಪಯೋಗ ಆಗುತ್ತೆ? ಅಲ್ದೆ ನಾನು ಅವರಿಬ್ರಿಗೂ ಕೆಲಸ ನೋಡ್ಕೊಳ್ಳಿ ಅಂದಿದ್ದು ಸಂಪಾದನೆಗೋಸ್ಕರ ಅಲ್ಲ, ಹೇಗೆ ಬದುಕಬೇಕು ಅಂತ ತಿಳ್ಕೊಳ್ಳಿ ಅಂತ. ಅಂದ್ರೆ ಇಷ್ಟು ದಿನ ಅವ್ರ ಬದುಕ್ ತೋರ್ಸ್ಲಿಲ್ವಾ ಅಣ್ಣ? ತೋರಿಸಿದ್ದಾರೆ. ಒಂದಷ್ಟು ದಿನ ನನ್ನ ಕೈ ಕೆಳಗೆ, ಇನ್ನಷ್ಟು ದಿನ ಅಭಿ ಕೈ ಕೆಳಗೆ ಬದುಕಿದ್ದಾರೆ. ಅವ್ರಿಗೆ ಸ್ವಂತವಾಗಿ ಬದುಕೋದನ್ನ ಕಲ್ತ್ಕೊಳ್ಳಿ ಅಂತಿದ್ದೀನಿ. ಸಡನ್ ಆಗಿ ಹೀಗೆ ಹೇಳಿದ್ರೆ ಹೇಗೆ ಮಾವ? ಯಾಕಮ್ಮ, ಅಖಿಲ್ ಮೇಲೆ ಅಷ್ಟು ಮಾತ್ರ ನಂಬಿಕೆ ಇಲ್ವಾ ನಿಂಗೆ? ನಿನಗಿಂತ ದೊಡ್ಡವಳು ಪಾವನಿನೇ ಏನು ಹೇಳ್ತಾ ಇಲ್ಲ, ನೀನ್ ಯಾಕೆ ಚಿಂತೆ ಮಾಡ್ತಿದ್ಯಾ? ಸ್ವಂತ ಬಿಸ್ನೆಸ್ ಮಾಡ್ತೀನಿ ಅಂತ ಆವತ್ತು ಅಖಿಲ್ ಹೇಳದ್ನಲ್ಲ, ಈಗ ಮಾಡ್ಲಿ ಬಿಡು. ಹೆಂಗ್ಸು ತಿರ್ಗಿ ಕೆಟ್ಲು, ಗಂಡ್ಸು ಕೂತ್ ಕೆಟ್ಟ ಅಂತ ಹೇಳ್ತಾರೆ.
ಇವ್ರಿಗೆ ಒಳ್ಳೇದಾಗ್ಬೇಕು ಅಂದ್ರೆ ಆಚೆ ಸುತ್ತಾಡ್ಬೇಕು, ಸ್ವಂತವಾಗಿ ಬದುಕೋದನ್ನ ಕಲಿಬೇಕು. ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದೀನಿ. ಏನಂತೀಯ ಜಯಂತಿ? ನೀವೇ ನಿರ್ಧಾರ ಮಾಡಾಯ್ತಲ್ಲ, ಇನ್ನು ನಾನೇನ್ ಹೇಳಿ? ನೀನೇನಂತೀಯ ಅಭಿ? ನಿಮ್ಮಿಷ್ಟ ಡ್ಯಾಡಿ. ಇಷ್ಟು ದಿನದ ಮೇಲೆ ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ದೀನಿ. ನಂಗೆ ತುಂಬಾ ಸಂತೋಷ ಆಗ್ತಿದೆ. ನೀವು ಕರೀದೇ ಇದ್ರೆ ಅಮ್ಮ ಆ ರೀತಿನ ಅನ್ಕೊಳ್ತಾರೆ. ನಾವು ಮನೆಗೆ ವಾಪಸ್ ಬಂದಾಗಿಂದ ಒಂದು ಸಲ ಆದ್ರೂ ಅಮ್ಮನ ಹತ್ರ ನೀವು ಹೋಗಿ ಮಾತಾಡಿದ್ದೀರಾ? ಚೆನ್ನಾಗಿದೆ ರೀ. ಅಲ್ಲ, ಅತ್ತೆ ಕೋಪ ಮಾಡ್ಕೊಂಡಿದ್ರೆ ನಾನೇನ್ ಮಾಡ್ಲಿ? ನಾನೇ ಹೋಗಿ ಮಾತಾಡ್ಸಿದ್ರು ಅತ್ತೆ ನನ್ನ ಹತ್ರ ಮಾತಾಡಲ್ಲ. ಎಷ್ಟು ಸಲ ಕ್ಷಮೆ ಕೇಳ್ಬೇಕು? ಅಮ್ಮ ನಮ್ಮನ್ನ ಕ್ಷಮಿಸೋವರೆಗೂ. ಅತ್ತೆ ಕ್ಷಮಿಸೋ ಅಂತ ತಪ್ಪು ನಾವೇನ್ ಮಾಡಿದೀವಿ? ನಾವಲ್ಲ, ನೀವು ಮಾಡಿರೋದು. ಅಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ. ದಯವಿಟ್ಟು ನನ್ನ ಹತ್ರ ಆರ್ಗ್ಯೂ ಮಾಡಕ್ ಹೋಗ್ಬೇಡಿ. ನೀವು ಹೋಗಿ ಅಮ್ಮನ್ನ ಕರೀರಿ, ಟೈಮ್ ಆಗ್ತಾ ಇದೆ. ವಸು, ಅತ್ತೆ ಕೋಪ ಮಾಡ್ಕೊಂಡ್ರು ನೀನ್ ಸಹನೆಯಿಂದ ಇರು. ಇವತ್ತು ನಾವು ಸಂತೋಷವಾಗಿರ್ಬೇಕು. ಹಾಗೆ ಪಿಕ್ನಿಕ್ನಲ್ಲಿ ನೀನ್ ಸ್ವಲ್ಪ ಹುಷಾರಾಗಿರು. ಅವ್ರು ಏನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅರ್ಥ ಆಯ್ತಕ್ಕ. ಅತ್ತೆ, ಪಿಕ್ನಿಕ್ ಹೋಗೋಣ ಬನ್ನಿ. ಯಾವಾಗ? ಇವತ್ತೇ ಅತ್ತೆ. ಇವತ್ತು ಹೋಗ್ತಿದ್ರೆ ಇವಾಗ್ಲೇ ಕರೀತ್ಯಾ? ಯಾವಾಗ ಕರೆದ್ರು ಬರ್ತೀನಿ ಅಂತ ಅಂದ್ಕೊಂಡಿದ್ಯಾ? ಎಲ್ಲೋ ಇರೋ ನಿಮ್ ಮಾವನ್ಗೆ ಮೊದ್ಲು ಹೇಳಿದ್ಯಾ? ಮನೇಲಿರೋ ನನಗೆ ಮುಂಚೆನೆ ಹೇಳಕ್ಕಾಗ್ಲಿಲ್ವಾ? ಅಂದ್ರೆ ಅತ್ತೆ, ನಿನ್ನೆ ಮಕ್ಕಳನ್ನೆಲ್ಲ ಕರ್ಕೊಂಡು ಪಿಕ್ನಿಕ್ ಹೋಗೋಣ ಅಂತ ಅಭಿ ವಸು ಹತ್ರ ಹೇಳದ್ನಂತೆ. ಮಕ್ಕಳ ಜೊತೆ ಮಾತ್ರ ಯಾಕೆ, ಎಲ್ರೂ ಹೋಗೋಣ ಅಂತ ವಸು ಹೇಳಿದ್ಲು. ಓಹೋ, ಇದು ಈ ಮಹಾತಾಯಿ ಮಾಡಿರೋ ಪ್ರೋಗ್ರಾಮಾ? ಅಂದ್ಕೊಂಡೆ. ಎಷ್ಟೇ ಆದ್ರೂ ಇವಾಗ ಇವಳೇ ಅಲ್ವಾ ಈ ಮನೆ ಯಜಮಾನಿ. ಅಯ್ಯೋ, ನಾನ್ ಈ ಮನೆ ಯಜಮಾನಿ ಆಗ್ತೀನ ಅತ್ತೆ. ಮತ್ತೆ ಈ ಆಸ್ತಿ ಎಲ್ಲ ನಿಂದೆ ಅಲ್ವೇನಮ್ಮ? ಆ ಭಾವನೆ ನನಗಾಗ್ಲಿ ಅವ್ರಿಗಾಗ್ಲಿ ಇಲ್ಲ ಅತ್ತೆ. ಹಾಗಿದ್ರೆ ನಿಮ್ಮಲ್ಲಿ ಬದಲಾವಣೆ ಯಾಕೆ ಬಂತು? ಆಸ್ತಿ ಬಗ್ಗೆ ಮಾತಾಡ್ತಿದ್ರೆ ಯಾಕೆ ನೀವಿಬ್ರು ಬಾಯ್ಬಿಡಲ್ಲ? ಒಬ್ಬ ಸೊಸೆ ಆಗಿ ನಿಮ್ ಹತ್ರ ಹೇಗ್ ನಡ್ಕೋಬೇಕು ಹೇಳಿ, ಹಾಗೆ ಇರ್ತೀನಿ. ನನಗೂ ಆಸ್ತಿಗೂ ಯಾವ ಸಂಬಂಧನೂ ಇಲ್ಲ. ಅದು ಅವ್ರಿಗೂ ಇಷ್ಟ ಆಗಲ್ಲ. ನಿನ್ನ ಇಷ್ಟ ಇಲ್ದೆ ಅಭಿ ಮಾತ್ರ ಏನ್ ಮಾಡ್ತಾನೆ? ಅಭಿಗೆ ನಿನ್ನ ಮಾತು ತಾನೇ ವೇದವಾಕ್ಯ. ಇಲ್ಲ ಅತ್ತೆ, ನಾನು ಅವ್ರು ನಡೆಯೋ ದಾರಿಲಿ ನಡಿತೀನಿ ಹೊರತು ಅವರನ್ನ ತಪ್ಪು ದಾರಿಗೆ ಎಳಿಯಲ್ಲ. ಯಾಕದ್ಕೆ ಲೇಟು? ಬರ್ತಾ ಇದೆಯಾ ಇಲ್ವಾ? ಇವರು ಆರ್ಡರ್ ಮಾಡಿದ್ಮೇಲೆ ಬರ್ದೇ ಇರಕ್ಕಾಗತ್ತಾ? ನಾನು ಅದೇ ಭಯದಲ್ಲೇ ಹೋಗ್ತಿರೋದು. ಅದಕ್ಕೆ ಹೋಗದೆ ಇದ್ರೆ ನನ್ ಮೇಲೆ ಅವಳು ಕೋಪ ಬಂದು
ಏನಾದ್ರೂ ಬೈತಾಳೇನೋ, ಏನಾದ್ರೂ ಮಾಡ್ತಾಳೇನೋ ಅನ್ನೋ ಭಯದಲ್ಲೇ ಬರ್ತಾ ಇದ್ದೀನಿ. ಮೊದಲು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸ್ವಿಮ್ ಮಾಡೋಣ. ಏನ್ ಮಾಡೋಣ ಅಣ್ಣ? ನಮ್ ಗೇಮ್ಸ್ ಎಲ್ಲ ಆಮೇಲೆ. ಫಸ್ಟು ಮಮ್ಮಿ ಡ್ಯಾಡಿ ಮಾತಾಡ್ತಿಲ್ಲ, ತುಂಬಾ ಸೀರಿಯಸ್ ಆಗಿದ್ದಾರೆ. ಹೌದು, ನಾನು ನೋಡ್ದೆ. ಅವ್ರು ಹೇಗಿದ್ರೆ ನಮ್ಗೇನು, ನಾವ್ ಆಟ ಆಡೋಣ. ಮಮ್ಮಿ ಡ್ಯಾಡಿ ಮಾತಾಡದೇ ಇದ್ರೆ ನಾವ್ ಹೇಗ್ ಹ್ಯಾಪಿಯಾಗಿ ಆಟ ಆಡೋದು? ರಾಕಿ ಅನು ಕೀರ್ತಿ, ಯಾವ ಗೇಮ್ ಆಡೋಣ? ಡ್ಯಾಡಿ, ನೀವು ಮಮ್ಮಿ ಮಾತಾಡ್ತಿಲ್ವಾ? ಯಾರು ಹೇಳಿದ್ದು? ಅಣ್ಣ ಮತ್ತೆ ಕೀರ್ತಿ ಹೇಳಿದ್ರು. ಹಾಗೇನಿಲ್ಲ. ಮತ್ ಯಾಕೆ ಮಮ್ಮಿ ಜೊತೆ ಮೂಡಿಯಾಗಿರ್ತೀರಾ ಡ್ಯಾಡಿ? ಹಾಗೇನೂ ಇಲ್ಲ ರಾಕಿ. ಓಕೆ ಓಕೆ, ಬನ್ನಿ ಆಟ ಆಡ್ಕೊಳ್ಳೋಣ. ನೀವು ಸುಳ್ಳು ಹೇಳ್ತಿದ್ದೀರಾ ಅಲ್ವಾ ಡ್ಯಾಡಿ? ಹ್ಮ್. ನನಗೆ ಸುಳ್ಳು ಹೇಳೋ ಅಭ್ಯಾಸ ಇಲ್ಲ ರೀ. ಖುಷಿಯಾಗಿರೋ ಹಾಗೆ ನಾಟಕ ಮಾಡೋದಕ್ಕೂ ನನಗೆ ಬರೋದಿಲ್ಲ. ನಾನು ಹೀಗೆ ಇರ್ತೀನಿ. ಇಷ್ಟು ಮಾತ್ರಕ್ಕೆ ಮನೇಲೇ ಇರ್ಬೋದಿತ್ತಲ್ಲ, ಇಲ್ಲಿವರೆಗೂ ಯಾಕೆ ಬರ್ಬೇಕಿತ್ತು? ನಾನು ಮನೇಲೇ ಇರ್ತೀನಿ ಅಂತ ಹೇಳ್ತೆ ತಾನೆ, ನೀವ್ ಬಲವಂತ ಮಾಡಿ ಕರ್ಕೊಂಡ್ ಬಂದ್ರಿ. ಇಷ್ಟಕ್ಕೂ ನಿನ್ ಪ್ರಾಬ್ಲಮ್ ಏನ್ ಜಯಂತಿ? ನೀವೇ ನನ್ ದೊಡ್ಡ ಪ್ರಾಬ್ಲಮ್ ರೀ. ನೀವ್ ಊರಲ್ಲಿದ್ದಾಗ್ಲೇ ಚೆನ್ನಾಗಿತ್ತು, ಬಂದ್ ಏನ್ ಮಾಡಿದ್ರಿ ಈಗ? ಆಸ್ತಿ ಬಗ್ಗೆ ಅಭಿವಸು ಹತ್ರ ಮಾತಾಡಿದ್ರಾ? ಭಾಗ ಮಾಡೋದ್ರ ಬಗ್ಗೆ ಕೇಳಿದ್ರಾ? ಏನ್ ಮಾತಾಡ್ತಿದ್ಯಾ ಜಯಂತಿ? ನಿನ್ ಮಾತಿಗೇನಾದ್ರೂ ಅರ್ಥ ಇದೆಯಾ? ನಾನು ನನ್ನಿಬ್ರು ಮಕ್ಳ ಬಗ್ಗೆ ಮಾತಾಡ್ತಾ ಇದ್ದೀನ್ರಿ. ಆಸ್ತಿ ಇಲ್ದೆ ಅವ್ರು ಹೇಗ್ ಬದುಕ್ತಾರೆ? ಕಷ್ಟಪಟ್ಟು ಕೆಲಸ ಮಾಡಿ ಬದುಕ್ತಾರೆ. ವಯಸ್ಸಿದೆ, ವಿದ್ಯೆ ಇದೆ, ಇನ್ನೇನ್ ಬೇಕು ಅವ್ರಿಗೆ? ದುಡ್ಡೇ ಇಲ್ದೆ ಅವ್ರು ಯಾವ ಕೆಲ್ಸನೂ ಮಾಡಕ್ಕೆ ಆಗಲ್ಲ. ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ ಜಯಂತಿ. ದಯವಿಟ್ಟು ಅವ್ರನ್ನ ಸೋಂಬೇರಿಗಳನ್ನಾಗಿ ಮಾಡ್ಬೇಡ. ಅದೆಲ್ಲ ಬೇಡ ರೀ. ಮೊದ್ಲು ನೀವು ಅಭಿ ಹತ್ರ ಮಾತಾಡಿ. ಇಷ್ಟಕ್ಕೂ ಮೀರಿ ನಾನು ಏನ್ ಹೇಳಿ ಜಯಂತಿ, ನೀನ್ ಏನ್ ಮಾಡ್ತೀಯೋ ಅದನ್ನ ನಿನ್ಗೆ ಬಿಟ್ಬಿಡ್ತೀನಿ. ಅಣ್ಣ ಏನ್ ಹೇಳ್ತಿದಾರ ಅದಕ್ಕೆ? ಹೇಳಿದ್ದೆ ಹೇಳ್ತಾ ಇದಾರೆ, ನನ್ ಮಾತೆ ಕೇಳ್ತಾ ಇಲ್ಲ. ನಿನ್ ಮಾತ್ ಯಾಕೆ ಕೇಳ್ತಾರ ಅದಕ್ಕೆ? ಅಂತ ಅಭಿವಸುನೇ ನಮ್ ಮಾತ್ ಕೇಳ್ತಾ ಇಲ್ಲ. ಅಲ್ಲೋಡು, ನಮ್ಮನ್ನೆಲ್ಲ ಬಿಟ್ಟು ಅವ್ರು ಮಾತ್ರ ಎಂಜಾಯ್ ಮಾಡ್ತಾ ಇದ್ದಾರೆ. ಎಲ್ರು ಒಟ್ಟಿಗೆ ಬಂದ್ವಿ, ಎಂಜಾಯ್ ಮಾಡಕ್ಕೆ ಅಂತ ತಾನೇ ಬಂದಿದ್ದೆಲ್ರು. ಅವ್ರು ಮಾತ್ರ ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮನ್ ಮಾತ್ರ ಒಂದ್ ಮಾತಾದ್ರೂ ಕರೆದ್ರ ಎಲ್ರೂ ಜೊತೆಗೆ ಎಂಜಾಯ್ ಮಾಡ್ಬೋದಿತ್ತಲ್ಲ. ನಾವೇನ್ ಬರಲ್ಲ ಅಂತಿದ್ವಾ, ಇಲ್ಲ ಬೇಡ ಅಂತಿದ್ವಾ? ಅವ್ರು ಮಾತ್ರ ಎಂಜಾಯ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರದ್ದೇ ಒಂದು ಕುಟುಂಬ ಆಗ್ಬಿಟ್ಟಿದೆ. ಆಸ್ತಿ ಎಲ್ಲ ಅವರದ್ದೇ ತಾನೇ. ಎಲ್ಲ ಅವರೇ ಅನುಭವಿಸ್ಬೇಕು ಅನ್ನೋ ಪ್ಲಾನು. ಅದನ್ನ ಅನುಭವಿಸೋ ಹಕ್ಕು, ಅರ್ಹತೆ ನಮ್ಗೆಲ್ಲಿದೆ ಹೇಳು? ಅಣ್ಣ ನೋಡಿದ್ರೆ ಏನು ಆಗ್ಲಿಲ್ಲ ಅನ್ನೋ ತರ ಪಕ್ಕಕ್ಕೆ ಹೋಗ್ಬಿಟ್ಟ. ಇವ್ರನ್ನ ನೋಡ್ತಿದ್ರೆ ನನ್ನ ಹೃದಯ ಒಡೆದು ಹೋಗ್ತಾ ಇದೆ. ಅದಕ್ಕೆ ನಿನಗೆ ಹೇಗ್ ಅನ್ನಿಸ್ತಿದ್ಯೋ ಏನೋ ಗೊತ್ತಿಲ್ಲ. ಅದಕ್ಕೆ ಎಲ್ಲ ನಮ್ಮ ಕರ್ಮ. ಅದಕ್ಕೆ ಕರ್ಮ, ನಮ್ಮ ದುರಾದೃಷ್ಟ ಅಷ್ಟೇ.
ಭಯ ಪಟ್ಕೊಂಡ್ರು ಮಮ್ಮಿ ಭಯ ಮಮ್ಮಿ ಭಯ ಪಟ್ಕೊಂಡ್ರು ಹೌದು ಡ್ಯಾಡಿ ಇಲ್ಲ ಅಂತಿದ್ರೆ ಮಮ್ಮಿ ಅತ್ತೆ ಬಿಡ್ತಿದ್ರು. ಏನ್ರೋ ನಿಮ್ಮ ಅಮ್ಮನ್ ಹಾಗಾಡ್ಕೋತಿದ್ದೀರಾ? ಅಮ್ಮ ನಿಜವಾಗ್ಲೂ ಭಯ ಪಟ್ಕೊಂಡ್ರು ದೊಡ್ಡಮ್ಮ. ಡ್ಯಾಡಿನ ಗಟ್ಟಿಯಾಗಿ ಇಟ್ಕೊಂಡಿದ್ರು. ನೋಡ್ತಿದ್ಯಾ ಅದ್ಕೆ ಅವರು ಅವ್ರ ಆಟಗಳು? ನನಗಂತೂ ತುಂಬಾ ಅಸಹ್ಯ ಆಗ್ತಿದ್ಯಪ್ಪ. ಅವರೇನೋ ಪುಟ್ಟ ಮಕ್ಕಳು ಓಕೆ ಅಮ್ಮ, ಆದ್ರೆ ವಸು ಪ್ರೆಗ್ನೆಂಟ್. ಅದ್ರ ಬಗ್ಗೆ ಗಮನ ಇದೆಯಾ? ಹೊಟ್ಟೆಲಿರೋ ಮಗು ಏನಾಗ್ಬೇಕು ಅಲ್ವಾ ಮತ್ತೆ? ಆ ಬುದ್ಧಿ ಅವ್ರಿಗಿರ್ಬೇಕಲ್ಲ. ನಿಜವಾದ ಸಮಸ್ಯೆ ಇರೋದು ವಸು ಹೊಟ್ಟೆಲಿರೋ ಮಗುವಿಂದಾನೇ. ಅದು ವಸು ಹೊಟ್ಟೆಗ್ ಬಿದ್ದಾಗಿಂದ ಅಭಿಮನ್ಸೆ ಬದಲಾಗೋಯ್ತು. ಈ ಮನೇಲೆಲ್ಲ ತುಂಬಾ ಜಗಳ ಆಗ್ತಿದೆ. ಆ ಮಗು ಭೂಮಿ ಮೇಲ್ ಬಂದ್ರೆ ಅವನ್ ಪ್ರಾಣಕ್ಕೆ ಅಪಾಯ ಅಂತ ಗೊತ್ತಿಲ್ದೆ ಅಭಿ ವಸುನ ವಹಿಸ್ಕೊಂಡ್ ಬರ್ತಾ ಇದ್ದಾನೆ. ನಿಜ ಗೊತ್ತಿದ್ರು ನಾವ್ ತಾನೇ ಏನ್ ಮಾಡಕ್ಕಾಗತ್ತೆ? ಸುಮ್ನೆ ನಿಂತ್ಕೊಂಡು ನೋಡ್ಬೇಕಷ್ಟೇ. ಅಷ್ಟೇ ಅಣ್ಣ, ನಿಂತ್ಕೊಂಡು ನೋಡೋದ್ ಬಿಟ್ಟು ನಾವೇನು ಮಾಡೋದಕ್ಕಾಗಲ್ಲ. ನಮ್ ಜೀವನನೇ ಇಷ್ಟು. ಬೇಜಾರ್ ಮಾಡ್ಕೋಬೇಡ್ರು, ನಿಮ್ಮಮ್ಮ ಇನ್ನೂ ಬದುಕಿದಾಳೆ. ನಿಮ್ಮಮ್ಮ ಇರೋವಾಗ ನೀವ್ಯಾಕ್ರೋ ಚಿಂತೆ ಮಾಡ್ತೀರಾ? ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅಲ್ವಾ ಅದ್ಕೆ? ಹಾರಿಕಾ ಇಲ್ಲಿ? ಅವಳು ವಸು ತರ ಅಲ್ಲ ಅದ್ಕೆ, ಅಚ್ಚುಕಟ್ಟಾಗಿ ಎಲ್ಲೋ ಒಂದ್ ಕಡೆ ಕೂತಿರ್ತಾಳೆ. ಹಾ, ಅಯ್ಯೋ ಇವಳೊಬ್ಳು ಇವಾಗ ಅದಕ್ಕೆ ಕಣ್ಣಿಗೆ ಬಿದ್ಲಾ? ಮುಗೀತು ಕತೆ. ಹಾರಿಕಾ ಏನು ವಸು ತರನೇ ತಪ್ಪು ಮಾಡ್ತಾ ಇದ್ದಾಳೆ? ಪ್ರೆಗ್ನೆಂಟ್ ಆಗಿರುವಾಗ ಹೀಗೆಲ್ಲ ಮಾಡ್ಬೋದಾ? ಅಯ್ಯೋ ನಿನ್ನ ಬುದ್ಧಿ ಇಲ್ದಿರೋ ದೊಡ್ಡೋನೆ, ಯಾವಾಗ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ಇವನ್ಗೆ. ಏನ್ ಅಖಿಲ್, ಹಾರಿಕಾಗೆ ನಿನ್ ಹುಷಾರಾಗಿರು ಅಂತ ಹೇಳಿಲ್ವಾ? ಹಾಗ ಆಟ ಆಡಿದ್ರೆ ಹೋಟೆಲಿರೋ ಮಗು ಏನಾಗ್ಬೇಕು? ಅಯ್ಯೋ ನನ್ ಮಗು. ಹೋಗು ಹೋಗೋ. ಎಲ್ರೂ ಬಂದ್ಬಿಟ್ರಾ? ನಾವೆಲ್ರೂ ಈಗ ಕಣ್ಣ ಮುಚ್ಚಾಲೆ ಆಟ ಆಡೋಣವಾ? ನನಗೆ ಈ ಆಟ ಎಲ್ಲ ಇಷ್ಟ ಆಗಲ್ಲ ರೀ. ಎಂಜಾಯ್ ಮಾಡ್ಬೇಕು ಅಂತ ಬಂದಿದೀವಿ ಜಯಂತಿ. ಇಷ್ಟ ಇಲ್ಲ ಅಂದ್ರೆ ಆಗಲ್ಲ, ಆಡ್ಲೇಬೇಕು. ಮೊದ್ಲು ಯಾರ್ ಕಣ್ಣಿಗೆ ಬಟ್ಟೆ ಕಟ್ಬೇಕು ತಾತ? ಚೀಟಿ ಹಾಕೋಣ, ಯಾರ ಹೆಸರು ಬರುತ್ತೋ ಅವ್ರ ಕಣ್ಣಿಗೆ ಬಟ್ಟೆ ಕಟ್ಟೋಣ. ಗುಡ್ ಐಡಿಯಾ ತಾತ. ನಾನು ಚೀಟಿಲಿ ಎಲ್ರ ಹೆಸರು ಬರ್ದು ತರ್ತೀನಿ. ರಾಕಿ, ಒಂದು ಚೀಟಿ ತಗೊಂಡು ಹೆಸರು ಹೇಳು. ಅಜ್ಜಿ. ಅದೆಲ್ಲ ಆಗಲ್ಲ ಜಯಂತಿ. ಆಟ ಆಡಲ್ಲ ಅಂದ್ರೂ ನಿನ್ನ ಹೆಸರೇ ಮೊದಲು ಬಂದಿರೋದು. ಬಾ ಜಯಂತಿ, ಬನ್ನಿ.
ಆ ಚಿಕ್ಕಮ್ಮ ನೀವು ಕೂತ್ಕೊಳ್ಳಿ, ನಾನ್ ಬಡಿಸ್ತೀನಿ. ಅವ್ರಿಗೆಲ್ಲ ಬಡ್ಸಮ್ಮ, ನನ್ ಕೆಲ್ಸ ನಾನ್ ನೋಡ್ಕೋತೀನಿ. ಬಾಮ ವಸು, ನಿನಗೋಸ್ಕರ ಅನ್ನ ಸಾರು ಪಲ್ಯ ಎಲ್ಲ ಹಾಕೊಂಡ್ ತಂದಿದೀನಿ, ತಗೋ. ನೀವೇ ತಿನ್ನಿ ಚಿಕ್ಕಮ್ಮ. ನೀನ್ ಬಸ್ರಿ ಹೆಂಗ್ಸಲ್ವಾ, ನಿನಗೋಸ್ಕರ ತಗೊಂಡ್ ಬಂದಿದೀನಿ ವಸು, ತಿನ್ನು. ತಗೋ ತಿನ್ನು. ಹಾರಿಕಾ ಕೂಡ ಬಸ್ರಿ ಹೆಂಗಸೆ ಅದಕ್ಕೆ, ಅವಳಿಗೂ ಕೊಡು. ಅಮ್ಮ ನನಗ್ ಬೇಡ, ನಂಗ್ ಬೇಡ. ಅದೇನಮ್ಮ ಅಷ್ಟೊಂದು ಗಾಬರಿ ಆಗ್ತಿದ್ಯಾ? ಅಂದ್ರೆ ನಾವು ತಿನ್ನೋ ಪ್ಲೇಟ್ ಮೇಲೆ ನಮ್ ಹೆಸರು ಬರ್ದಿರುತ್ತೆ ಅಲ್ವಾ ಮಾವ, ಈ ಪ್ಲೇಟ್ ವಸುವಕ್ಕಂದು ಅಂತ ಆಂಟಿ ಹೇಳಿದ್ರಲ್ಲ ಅದಕ್ಕೆ. ಹೆಸರು ಬರ್ದಿರೋದು ಪ್ಲೇಟ್ ಮೇಲಲ್ಲಮ್ಮ, ಅನ್ನದ ಮೇಲೆ. ತಿನ್ನು ಹಾರಿಕಾ. ಇರ್ಲಿ ಬಿಡಮ್ಮ, ಅದನ್ನ ವಸೋದ್ಗೆನೆ ತಿನ್ಲಿ ಬಿಡು, ನಾವು ಬೇರೆ ಪ್ಲೇಟಲ್ಲಿ ತಿಂತೀವಿ. ವಸು ತಗೋಮ್ಮ, ತಗೋ ವಸು, ಹಸುವಾಗಿರುತ್ತೆ, ಬೇಗ ತಿನ್ನು ತಿನ್ನು. ಪಾವನಿ, ನಂಗೂ ಬಂದ್ ಬಡ್ಸು. ಅನು ವಸು ತಿನ್ನಮ್ಮ, ತಿನ್ನು. ಡ್ಯಾಡಿ ಸಾಕಣ್ಣ, ಹೊಟ್ಟೆ ತುಂಬೋಯ್ತು. ಇಷ್ಟಕ್ಕೇನಾ? ಇನ್ನು ಸ್ವಲ್ಪ ತಿನ್ನಮ್ಮ. ಅಯ್ಯೋ, ಅಮ್ಮ ಅಮ್ಮ ಅಮ್ಮ, ಹೊಟ್ಟೆ ನೋವು. ಅಮ್ಮ, ಅಯ್ಯೋ ಹೊಟ್ಟೆ ನೋವು. ಏನಾಯ್ತಮ್ಮ? ಆಗ್ತಾ ಇಲ್ಲ ಅಮ್ಮ, ಹೊಟ್ಟೆ ನೋವು. ಅಮ್ಮ, ಅಮ್ಮ, ಹೊಟ್ಟೆ ನೋವು. ಅಮ್ಮ, ಹೊಟ್ಟೆ ನೋವು. ಅತ್ತೇನ ನಾವೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಹೌದು ಅಖಿಲ್, ಇಲ್ಲಾಂದ್ರೆ ಅಭಿಗೆ ಅಪ್ಪಂಗೆ ಡೌಟ್ ಬಂದ್ಬಿಡುತ್ತೆ. ಅಯ್ಯೋ ದೊಡ್ಡನೆ ಚಿಕ್ಕೋನೆ ಬನ್ರೋ. ಅದಕ್ಕೆ ಅಯ್ಯೋ ದೊಡ್ಡನೆ, ಅಯ್ಯೋ ಚಿಕ್ಕೋನೆ, ಬೇಗ ಬನ್ರೋ. ಅಮ್ಮ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ರೋ. ಅಯ್ಯೋ ಹಾರಿಕಾ, ನೀನಾದ್ರೂ ಬರೇ. ಅಮ್ಮ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ರೋ. ದೊಡ್ಡನೆ, ಹೊಟ್ಟೆ ನೋವು. ಹೋಗ್ರೋ ಅಮ್ಮ, ಹೊಟ್ಟೆ ನೋವು. ಹೊಟ್ಟೆ ನೋವು ಯಾಕೆ ಬಂತು ಅದಕ್ಕೆ? ನನ್ಗೇನ್ ಗೊತ್ತದಕ್ಕೆ, ಡಾಕ್ಟರ್ ಕೇಳಿದ್ರೆ ಹೇಳ್ತಾರೆ. ಅಮ್ಮ, ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ. ಹೌದು, ನೀವು ಮನೆಗೆ ಹೋಗಿ. ಮನೆಗೆ ಹೋಗಿ. ಹುಷಾರು. ಆಂಟಿ, ಹೊಟ್ಟೆ ನೋವು. ಆಶ್ಚರ್ಯ ಆಗ್ತಿದೆ. ನಾವೆಲ್ಲರೂ ಅದೇ ಅನ್ನ ಅದೇ ಸಾರು ತಿಂದಿದ್ದು, ನಮ್ಗೇನು ಆಗಿಲ್ಲ. ಮತ್ತೆ ಸುಮಂಗ್ಲಿಗೆ ಯಾಕೆ ಹೀಗಾಯ್ತು? ಫುಡ್ ಪಾಯ್ಸನ್ ಅಂದ್ರೆ ಎಲ್ರಿಗೂ ಎಫೆಕ್ಟ್ ಆಗ್ಲೇಬೇಕು. ಅತ್ತೆಗೆ ಮಾತ್ರ ನೋವು ಬಂದಿದೆ ಅಂತಂದ್ರೆ ಸಮಥಿಂಗ್ ಈಸ್ ರಾಂಗ್. ನಂಗ್ ಮಗು ಆಗ್ಬಾರ್ದು ಅಂತ ಅತ್ತೆ ಯಾಕೆ ಹೇಳ್ತಿದಾರೋ ಅದ್ರ ಕಾರಣ ಗೊತ್ತಾಯ್ತಕ್ಕ. ಆ ಸತ್ಯ ನಿನಗೂ ಗೊತ್ತು. ಎಲ್ಲ ಕಳ್ ಸ್ವಾಮೀಜಿಯಿಂದಾನೆ ತಾನೆ. ನಿಂಗ್ ಮಗು ಆದ್ರೆ ಅಭಿಪ್ರಾಣಕ್ಕೆ ಅಪಾಯ ಇದೆ ಅಂತ ಅವನು ಅತ್ತೆಗೆ ತುಂಬಾ ಭಯ ಪಡಿಸಿದಾನೆ. ಸುಮಂಗಲಿ ಚಿಕ್ಕಮ್ಮ, ಹಾರಿಕಾ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ.
ಒಂದ್ ಕೆಲ್ಸ ಮಾಡೋಣ ವಸು. ಆಗ ಬಂದಿದ್ದು ಕಳ್ಸ್ವಾಮೀಜಿ ಅವನು ಹೇಳಿರೋದೆಲ್ಲ ಸುಳ್ಳು ಅಂತ ಅತ್ತೆ ಹತ್ರ ಪ್ರೂವ್ ಮಾಡೋಣ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಕ್ಕ. ನನ್ ಮಗು ಹುಟ್ಟಿದ್ರು ಅವರು ಕ್ಷೇಮವಾಗೇ ಇರ್ತಾರೆ ಅಂತ ಅತ್ತೆ ನಂಬಿದ್ರೆ ಅವ್ರ ಸಪೋರ್ಟ್ ನಮಗ್ ಸಿಗತ್ತೆ. ಕರೆಕ್ಟ್ ವಸು. ಅತ್ತೆ ನಮ್ ಕಡೆ ಇದ್ರೆ ನಮ್ಮೋರು ಅಖಿಲ್, ಚಿಕ್ಕಮ್ಮ, ಹಾರಿಕಾ ಏನೂ ಮಾಡಕ್ಕಾಗಲ್ಲ. ನಾಳೆನ ಕೆಲಸ ಮಾಡೋಣ. ಇಷ್ಟೊತ್ಕಾಗ್ಲೇ ಎಲ್ರೂ ಶಾಕಲ್ಲಿ ಇರ್ತಾರೆ. ಎಲ್ರ ಕಣ್ಣಲ್ಲೂ ನೀರ್ ಬರ್ತಿರುತ್ತೆ. ನನಗೆ ಹೇಗ್ ಸಮಾಧಾನ ಮಾಡುದು ಅಂತ ಗೊತ್ತಾಗದೆ ಒದ್ದಾಡ್ತಾ ಇರ್ತಾರೆ. ನನ್ನ ಸ್ಥಿತಿ ನೋಡಕ್ಕಾಗ್ದೆ ಬೇಜಾರ್ ಮಾಡ್ಕೊಂಡಿರ್ತಾರೆ. ನಾನೇ ಅವ್ರ ಕಡೆ ನೋಡ್ತೀನಿ. ಹಾ, ಇದಕ್ಕೆ ನಾನು ಇಷ್ಟೊಂದು ಸಂಕಟ ಪಟ್ಟಿದ್ದು. ನಾನ್ ಇನ್ನೇನಾಯ್ತು ಅಂತ ಗಾಬರಿ ಆಗಿದ್ದೆ. ಇದಕ್ಕೋಸ್ಕರ ಇಷ್ಟೊತ್ತು ಕಾಯ್ಕೊಂಡ್ ಬೇರೆ ಕೂತಿದ್ವಿ. ಹಾ, ಹೇಗಿದ್ರು ನಿಂಗ್ ಮಕ್ಳಾಗ್ತಾ ಇರ್ಲಿಲ್ವಲ್ಲಮ್ಮ. ಗರ್ಭಕೋಶ ಹೋದ್ರೆ ಏನಾಯ್ತಂತೆ? ಇದಕ್ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಇವ್ರ ಬಗ್ಗೆ ನಾನ್ ಅನ್ಕೊಂಡಿದ್ದೇನೋ, ಇವ್ರು ಮಾಡ್ತಿರೋದೇನೋ. ನನ್ ಗರ್ಭಕೋಶ ತೆಗ್ದಿರೋದ್ರ ಬಗ್ಗೆ ಇವ್ರಿಗೊಂಚೂರು ಬೇಜಾರಿಲ್ವಾ? ಅತ್ತೆ, ಡೋಂಟ್ ವರಿ. ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಓಕೆ, ಡೋಂಟ್ ವರಿ. ಕೊನೆಗೆ ಇವನಿಗೂ ಬೇಜಾರಾಗ್ಲಿಲ್ವಲ್ಲ? ನನ್ನ ನೋಡಿ ನಗ್ತಾ ಇದ್ದೀರಾ? ಗುಡ್ ನೈಟ್. ಟೇಕ್ ರೆಸ್ಟ್. ಹ್ಯಾವ್ ಎ ಗುಡ್ ಡ್ರೀಮ್ಸ್. ಇವ್ರೇನ್ ಹೇಳ್ತಾರೋ? ಮಾಡಿದ್ದುಣ್ಣೋ ಮಾರಾಯ ಅಂದ್ರೆ ಏನ್ ವಸು? ಅವ್ರು ತೋಡಿರೋ ಗುಂಡೀಲಿ ಅವರೇ ಬೀಳೋದು ಅಂತ ಅರ್ಥ. ಅಷ್ಟೇ ತಾನೆ ಚಿಕ್ಕಮ್ಮ? ಮತ್ತೆ ಚಿಕ್ಕಮ್ಮನ ಬೇರೆ ಕೇಳ್ಬೇಕಾ ಅಕ್ಕ? ಹೌದಲ್ವಾ? ಎಷ್ಟೇ ಆದ್ರೂ ಎಕ್ಸ್ಪೀರಿಯನ್ಸ್ಡ್ ಅಲ್ವಾ? ಸರಿ, ರೆಸ್ಟ್ ತಗೊಳ್ಳಿ ಚಿಕ್ಕಮ್ಮ. ವಸು ಒಳ್ಳೆತನನ ನೀವ್ ಅರ್ಥ ಮಾಡ್ಕೊಂಡ್ರೆ ನಿಮ್ಗಿಂತ ಸಂತೋಷವಾಗಿ ಇನ್ಯಾರೂ ಇರಲ್ಲ ಚಿಕ್ಕಮ್ಮ. ಇವ್ರು ನನ್ ಪ್ಲಾನ್ ಗೊತ್ತಿದ್ ಹೇಳಿದ್ರಾ ಇಲ್ಲ ಗೊತ್ತಿಲ್ದೆ ಹೇಳಿದ್ರಾ? ಹೇಗಾದ್ರೂ ಸರಿ, ಆ ವಸುನ ಮಾತ್ರ ಬಿಡಲ್ಲ. ಎದ್ಯಾ ವಸು? ತಗೋ ಜ್ಯೂಸ್ ಕುಡಿ. ಬೇಡ ಅಕ್ಕ. ಏನು? ಏನ್ ಕೊಟ್ರು ಬೇಡ ಅಂತಿದ್ಯಾ? ನನ್ಗೇನು ತಿನ್ಬೇಕನ್ನಿಸ್ತಿಲ್ಲ ಅಕ್ಕ. ಬಸ್ರಿ ಹೆಂಗ್ಸು ನೀನು. ಅದು ಬೇಕು ಇದು ಬೇಕು ಅಂತ ಯಾವಾಗ್ಲೂ ತಿಂತಾ ಇರ್ಬೇಕು. ಏನು ಬೇಡ ಅಂದ್ರೆ ಹೇಗೆ? ಏನ್ ಅನ್ಕೋಬೇಡ ಅಕ್ಕ, ನನ್ಗನ್ಸಿದ್ದನ್ನ ನಾನ್ ಹೇಳ್ದೆ. ಯಾವಾಗ್ಲೂ ರೂಮಲ್ಲಿ ಒಬ್ಳೇ ಕೂತಿದ್ರೆ ಹೀಗೆ ಆಗೋದು. ಎಲ್ರ ಜೊತೆ ಮಾತಾಡ್ಬೇಕು, ಹಾಗೆ ಓಡಾಡ್ಕೊಂಡ್ ಬರ್ಬೇಕು. ಆಗ್ಲೇ ನಿನ್ಗೂ ನಿನ್ ಹೊಟ್ಟೆಲಿರೋ ಮಗುಗೂ ಒಳ್ಳೇದು. ಮಾತಾಡಕ್ಕೆ ಯಾರಿದ್ದಾರೆ ಅಕ್ಕ? ಮಾತಾಡ್ಬೇಕಾಗಿರೋರೇ ಸರಿಯಾಗಿ ಮಾತಾಡ್ತಾ ಇಲ್ಲ. ಇನ್ಯಾರ ಜೊತೆ ಮಾತಾಡ್ಲಿ? ಹಾಗಂತ ಮೈ ಅಲ್ಲಾಡಿಸ್ದೆ ಒಂದೇ ಕಡೆ ಕೂತಿದ್ರೆ ಹೊಟ್ಟೆಲಿರೋ ಮಗು ಕೂಡ ಅಲ್ಲಾಡ್ದಂಗ್ ಆಗ್ಬಿಡತ್ತೆ. ಹುಟ್ಟಿದ್ಮೇಲೆ ದೊಡ್ಡ ಸೋಮಾರಿ ಆಗ್ಬಿಡ್ತಾನೆ. ಏನೋಮ್ಮ, ಅಕ್ಕಾಗಿ ನಾನು ಹೇಳೋದನ್ ಹೇಳಿದೀನಿ. ಇದಕ್ ಮೇಲೆ ನಿನ್ನಿಷ್ಟ. ನೋಡು, ಜ್ಯೂಸ್ ಇಲ್ಲಿ ಇಡ್ತಾ ಇದ್ದೀನಿ, ನಿಂಗ್ ಬೇಕಾದ ಕುಡಿ. ಹಾಗೇನಿಲ್ಲ,
ನಿನ್ನೇನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನ್ಕೊಂಡೆ. ನಿಜವಾಗ್ಲೂ ತುಂಬ ಟ್ರೈ ಮಾಡಿದೆ ಗೊತ್ತಾ. ನಿಮ್ಮನ್ನ ನಂಬೋದಾ? ಸರಿ, ನನ್ನಿಂದ ನಿಮಗೇನ್ ಪ್ರಾಬ್ಲಮ್? ಅದು ನೀವು ಅಮ್ಮನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ. ಎಲ್ಲರ ಮನೇಲೂ ಇದೇ ಪ್ರಾಬ್ಲಮ್. ಪ್ರತಿ ಗಂಡಂಗೂ ತನ್ನ ಹೆಂಡತಿ ಮೇಲೆ ಇದೇ ಕಂಪ್ಲೇಂಟ್. ತಾಯಿ ಹೆಂಡತಿ ಮಧ್ಯೆ ನೀವು ಗಂಡಸ್ರು ನರಳಾಡ್ತೀರಾ, ಹೆಂಡತಿಗ್ ನೋವು ಕೊಡ್ತೀರಾ, ಅಮ್ಮಂಗೆ ಒಂದ್ ಮಾತು ಅನ್ನಲ್ಲ. ನನಗೆ ಬೇರೆಯವ್ರ ಬಗ್ಗೆ ಏನೂ ಗೊತ್ತಿಲ್ಲ ಹೊಸೋರೆ. ನನಗೆ ಅಪ್ಪ ಅಮ್ಮ ಅಂದ್ರೆ ತುಂಬಾ ಇಷ್ಟ. ನಿಮ್ಮನ್ ಕಂಡ್ರು ಅಷ್ಟೇ. ನೀವು ಅಮ್ಮ ತುಂಬಾ ಸಂತೋಷವಾಗಿದ್ರೆ ಅದನ್ನ ನೋಡಕ್ ಇನ್ನೂ ಇಷ್ಟ. ಇದನ್ನೇ ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ಕೊಂಡಿದ್ದೆ. ಹೇಳಾಯ್ತಲ್ಲ, ಇನ್ನು ನನಗ್ ಬಿಟ್ಬಿಡಿ. ಅಂದ್ರೆ ನೀವು ನಮ್ಮ ಅಮ್ಮನ ಹತ್ರ ಸಂತೋಷವಾಗಿರ್ತೀರಾ? ಅದೇ ತಾನೇ ನಿಮ್ಮ ಆಸೆ. ಅಂದ್ರೆ ನೀವು ಅಮ್ಮನ ಹತ್ರ ಸ್ವಲ್ಪ ಕಷ್ಟಪಡ್ತೀರೇನೋ. ಅಮ್ಮ ಇವಾಗ ಕೋಪದಲ್ಲಿದ್ದಾರೆ. ಅತ್ತೆ ಹತ್ರ ಮಾತಾಡ್ತಾ ಇದ್ರೆ ನನ್ಗೂ ಕಷ್ಟ ಆಗತ್ತೆ ರೀ. ಮನ್ಸಿಗೂ ಒಂಥರ ಇರುತ್ತೆ. ಈಗ್ಲೇ ಹೋಗಿ ಅತ್ತೆ ಹತ್ರ ಮಾತಾಡ್ತೀನಿ. ಈಗ್ಲಾ? ಒಳ್ಳೆ ಕೆಲ್ಸಕ್ಕೆ ತಡ ಮಾಡಬಾರ್ದು. ಹೊಸೋರೆ, ಜ್ಯೂಸ್ ಕುಡ್ಕೊಂಡು ಹೋಗಿ. ಅತ್ತೆ ಹತ್ರ ಮಾತಾಡ್ಕೊಂಡ್ ಬಂದ್ಮೇಲೆ ಆ ಗುಡ್ ನ್ಯೂಸ್ ನಿಮಗ್ ಹೇಳಿದ್ಮೇಲೆ ಕುಡಿತೀನಿ. ಇದೇನ್ರಿ? ಏನಾದ್ರೂ ಉಪವಾಸ ಸತ್ಯಾಗ್ರಹ ಹೋರಾಟ ಮಾಡಿ ನಿಲ್ಸಿದ್ಮೇಲೆ ನಿಂಬೆ ರಸ ಕುಡಿತಾರಲ್ಲ, ಇದು ಕೂಡ ಹಾಗೆ. ಓ, ಬರ್ತೀನಿ. ಆಲ್ ದಿ ಬೆಸ್ಟ್. ಅತ್ತೆ, ಒಳಗ್ ಬರ್ಬೋದಾ? ಯಾಕೆ? ನಿಮ್ಮ ಹತ್ರ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು? ಒಳಗಡೆ ಬಂದು ಮಾತಾಡ್ತೀನಿ ಅತ್ತೆ. ನಿಮ್ ರೂಮ್ ಒಳಗ್ ಬರಕ್ ಬಿಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅತ್ತೆ. ವಿಷಯ ಏನು ಅಂತ ಹೇಳು. ರಾತ್ರಿ ನನ್ಗೊಂದು ಕನಸು ಬಿತ್ತು ಅತ್ತೆ. ನೀನು ಅಭಿಮತೆ ಮಕ್ಕಳು ಬೇರೆ ಸಂಸಾರ ಶುರು ಮಾಡಿರೋ ಹಾಗೆ ಕನಸು ಬಿತ್ತಾ? ಅಯ್ಯೋ ಇಲ್ಲ ಅತ್ತೆ. ಒಂದ್ಸಲ ನೀವು, ಚಿಕ್ಕಮ್ಮ, ಪಾವನ್ಯಕ್ಕ, ನಾನು, ಹಾರಿಕಾ ಒಂದ್ ಸ್ವಾಮೀಜಿ ಹತ್ರ ಹೋಗಿದ್ವಲ್ವಾ? ಹೌದು. ಆ ಸ್ವಾಮೀಜಿ ರಾತ್ರಿ ನನ್ ಕನ್ಸಲ್ ಬಂದು ಒಂದ್ ವಿಷಯ ಹೇಳಿದ್ರು. ಏನ್ ವಿಷಯ? ನಾನು ಮಗು ಮಾಡ್ಕೋಬಾರ್ದಂತೆ. ಮಾಡ್ಕೊಂಡ್ರೆ ಅವ್ರಿಗೆ ಪ್ರಾಣಾಪಾಯ ಅಂತೆ.
ನನ್ನ ಹೊಟ್ಟೆ ಒಳಗೆ ಮಗು ಬೆಳಿತಿರೋ ಹಾಗೆ ಅವ್ರಿಗೆ ಅಪಾಯನೂ ಹೆಚ್ಚಾಗ್ತಾ ಹೋಗುತ್ತೆ. ಏನು ಸ್ವಾಮೀಜಿ ಬಗ್ಗೆ ವಸು ಹೇಳಿದ್ಲಾ? ಅಬೋರ್ಷನ್ ಮಾಡಿಸ್ಕೋತೀನಿ ಅಂತಾನು ಹೇಳಿದ್ರು ಆಂಟಿ. ಏನೋ ಎಡವಟ್ಟಾಗಿದೆಯಲ್ಲ. ನಿನ್ಗೆ ಕನಸು ಬಿದ್ದಿತ್ತಲ್ಲ, ಅದೇ ನಡೀತಾ ಇದೆ. ಅದಕ್ಕೂ ಮೀರಿದ್ದು ನಡೀತಾ ಇದೆ ದೊಡ್ಡೋನೆ. ಅದಕ್ಕೆ ನನಗ್ ಡೌಟ್ ಬರ್ತಿದೆ. ನಿನ್ಗೆಲ್ಲ ಅನುಮಾನನೇ ಅತ್ತೆ. ನಮ್ ಕೈ ಮಸಿ ಮಾಡ್ಕೊಳ್ದೆ ವಸು ಹೊತ್ಗೆನೆ ಅಬರ್ಷನ್ ಮಾಡಿಸ್ಕೋತೀನಿ ಅಂತಿದಾರಲ್ಲ, ಅಲ್ಲೇ ನನ್ನ ಅನುಮಾನ ಜಾಸ್ತಿ ಆಗ್ತಿದ್ಯೋ. ಇವಳು ಮಾತೆಲ್ಲ ನಾವ್ಯಾಕೆ ಕೇಳ್ಬೇಕು? ಸ್ವಾಮೀಜಿನ ಕರ್ಕೊಂಡ್ ಬರ್ತೀವಿ ಅಂತ ಅಮ್ಮನ ಹತ್ರ ಹೇಳೋಣ ಬಾ. ಅವಾಗ ನಾವು ಕದ್ ಕೇಳಿಸ್ಕೊಂಡಿದೀವಿ ಅಂತ ಅಮ್ಮಂಗ್ ಗೊತ್ತಾಗತ್ತೆ. ಅಮ್ಮ ಕರಿಯೋವರೆಗೂ ಕಾಯೋಣ. ಭಾಸ್ಕರ್, ಅಖಿಲ್, ಅಮ್ಮ ಕರೀತಿದ್ದಾರೆ. ಹೌದು ಕಣು. ನಡಿ ನಡಿ. ವಸು ಅಷ್ಟೊಂದು ದಡ್ಡಿ ಏನಲ್ವಲ್ಲ. ಅವಳೇನೋ ಮಾಡಕ್ ಹೊರಟಿದ್ದಾಳೆ. ಅದೃಷ್ಟ ನಮ್ಮನ್ನ ಹುಡ್ಕೊಂಡ್ ಬಂದಾಗ ಅನುಮಾನ ಪಡಬಾರ್ದು ಆಂಟಿ. ನಾನು ಅಲ್ಲಿ ಹೋಗ್ತೀನಿ. ಎಷ್ಟು ಯೋಚನೆ ಮಾಡಿದ್ರು ಇದು ಅದೃಷ್ಟ ತರ ಕಾಣ್ತಿಲ್ವಲ್ಲ. ಮಗುಗಿಂತ ಅಭಿಭಾವನ್ ಪ್ರಾಣನೇ ಮುಖ್ಯ ಅಂತ ನಮ್ ಮಮ್ಮಿ ಸ್ವಾಮೀಜಿ ಹತ್ರ ಹೇಳ್ಸಿದ್ರಲ್ಲ ಭಾವ. ಗಂಡನ್ಗೋಸ್ಕರ ಮಗುನ್ ತೆಗ್ಸಲ್ವಾ? ಆ ಸ್ವಾಮೀಜಿ ಜೆನ್ಯೂನ್ ಆಗಿದ್ರೆ, ಅವ್ರು ಹೇಳಿದ್ದು ನಿಜಾನೇ ಆಗಿದ್ರೆ, ವಸು ಅಭಿಗೋಸ್ಕರ ಅವಳು ಪ್ರಾಣ ಕೊಡೋಕ್ಕೂ ರೆಡಿಯಾಗಿರ್ತಾಳೆ. ಆದ್ರೆ ಅವನು ಕಳ್ಳ ಸ್ವಾಮೀಜಿ, ಅವನು ಹೇಳಿರೋದೆಲ್ಲ ಸುಳ್ಳು ಅಂತ. ಈ ವಿಷಯ ನಮಗ್ ಗೊತ್ತು ಅಂತ ವಸು ಹೊತ್ತಿಗೆ ಗೊತ್ತಿಲ್ವಲ್ಲ. ಒಂದು ವೇಳೆ ವಸುಗೇನಾದ್ರೂ ಈ ನಿಜ ಗೊತ್ತಾಗಿದ್ರೆ, ಈ ಸತ್ಯನ ಅಮ್ಮನಿಗೆ ಪ್ರೂವ್ ಮಾಡಬೇಕು ಅಂತ ವಸು ಪ್ಲಾನ್ ಮಾಡಿದ್ರೆ, ಅದಕ್ಕೆ ಸ್ವಾಮೀಜಿನ ಮನೆ ಕರ್ಸಿ ಅಂತ ಅಮ್ಮನ ಹತ್ರ ಹೇಳಿರ್ಬೇಕು. ಎಲ್ಲರ ಮುಂದೆ ಅವನು ಕಳ್ಳ ಸ್ವಾಮೀಜಿ ಅಂತ ಸಾಬೀತ್ ಮಾಡ್ಬಿಟ್ರೆ ಅವಾಗ ನಮ್ಮ ಪರಿಸ್ಥಿತಿ ಏನು? ಅಮ್ಮ ನಮ್ಮನ್ನ ಕೀಳಾಗಿ ನೋಡ್ತಾರೆ. ನಮ್ಮನ್ನ ಮನೆಯಿಂದ ಆಚೆ ಹಾಕಿದ್ರು ಆಶ್ಚರ್ಯ ಇಲ್ಲ. ಮೊದ್ಲು ನನ್ನ ಮನೆಯಿಂದ ಆಚೆ ಹಾಕ್ತಾರೆ. ಆ ಫೇಕ್ ಸ್ವಾಮಿನ ಅರೇಂಜ್ ಮಾಡಿದ್ದು ನಮ್ಮ ಅವಮಲ್ವಾ? ಹಾಗಾಗಬಾರ್ದು ಅಂದ್ರೆ ನಾವೊಂದು ಕೆಲಸ ಮಾಡಬೇಕು. ಆ ಸ್ವಾಮೀಜಿಗೆ ಫೋನ್ ಮಾಡಬೇಡ ಅಂತೀಯಾ? ಬೇಡ.